ಚಾಕ್ಲೇಟ್ ಮ್ಯಾಗ ಇರ್ತೈತಿ ಕವರ್, ಚಾಕ್ಲೇಟ್ ಮ್ಯಾಗ ಇರ್ತೈತಿ ಕವರ್ ಮಾವ. ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಟ್ರೆಂಡಿಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋದಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನೂರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ವೆಬ್ಸೈಟಲ್ಲಿ ಈ ವಿಡಿಯೋಗೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ, ಹಾಗೆ ಈ ವಿಡಿಯೋ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಅಲೈಟ್ ಮೋಷನ್ ಪ್ರಾಜೆಕ್ಟು ಆ ಒಂದು ವೆಬ್ಸೈಟ್ನಲ್ಲಿ ಇರುತ್ತೆ. ಸೊ ಎಲ್ಲ ಅಲೈಟ್ ಮೋಷನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮೋಷನ್ ಆ್ಯಪಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಬನ್ನಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಕೊಟ್ಟಿರುವಂಥ ಎಲ್ಲ ಅಲೈಟ್ ಮೋಷನ್ ಪ್ರಾಜೆಕ್ಟ್ಗಳನ್ನ ನಿಮ್ಮ ಅಲೈಟ್ ಮೋಷನ್ ಆ್ಯಪಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುವಂಥ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ ನಂತರ ನೋಡ್ತಾ ಇರ್ಬೋದು, ಇಂಪೋರ್ಟ್ ಮಾಡ್ಕೊಂಡಿರುವಂಥ 3 ಪ್ರಾಜೆಕ್ಟ್ಗಳು ಈ ರೀತಿ ಇರುತ್ತೆ. ಸೊ ಇವಾಗ ನೀವು ಮೇಲ್ಗಡೆ ಕಾಣ್ತಿರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನಾನು ಬೀಟ್ ಮಾರ್ಕ್ ಸಾಂಗ್ ಮತ್ತು ಬೀಟ್ ಮಾರ್ಕ್ ಮೇಲ್ಗಡೆ ಕೀ ಇರುತ್ತೆ, ಹಾಗೆ ಮಧ್ಯೆ ಬಂದ್ಬಿಟ್ಟು ನಮ್ಮ ಚಾನಲ್ ಲೋಗೋ ಇರುತ್ತೆ. ಸೊ ನೋಡ್ಬೋದು, ಈ ರೀತಿ ಬೀಟ್ ತಕ್ಕಂಗೆ ನಾನು ಬೀಟ್ ಮಾರ್ಕ್ ಕೀಗಳನ್ನ ಈ ರೀತಿಯಾಗಿ ಇಲ್ಲಿ 18.29 ಸೆಕೆಂಡ್ ತನಕ ಎಂಡ್ ತನಕ ಈ ರೀತಿ ನಾನು ಬೀಟ್ ಮಾರ್ಕ್ ಕೀಗಳನ್ನು ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ನೀವು ಇವಾಗ ಈ ರೀತಿ ಸ್ಕ್ರೋಲ್ ಮಾಡ್ತಾ 0.04 ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕ್ ಕೀಗೆ ಬಂದ್ಬಿಟ್ಟು ನೀವು ಎಡಿಟ್ ಮಾಡ್ತಿರುವಂಥ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫೋಟೋ ಇರುವಂಥ ಫೋಲ್ಡರ್ ಹೋಗ್ಬಿಟ್ಟು ನಿಮಗೆ ಬೇಕಾದ್ರೂ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ ನಂತರ ಆ ಒಂದು ಫೋಟೋ 2.04 ಸೆಕೆಂಡ್ ತನಕ ಮಾತ್ರ ಈ ರೀತಿ ಈ ಒಂದು ಫೋಟೋ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇವಾಗ ಈ ರೀತಿ ಸ್ಕ್ರೋಲ್ ಮಾಡ್ತಾ ಇಲ್ಲಿ 18.29 ಸೆಕೆಂಡ್ ಇರುವಂಥ ಕೊನೆ ಬೀಟ್ ಮಾರ್ಕ್ ತನಕ ಲಾಂಗ್ ಆಗಿ ಈ ಒಂದು ಫೋಟೋನ ಇವಾಗ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಕಾಣುವಂಥ ಈ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಲಾಂಗ್ ಆಗಿ ಆ್ಯಡ್ ಆಗುತ್ತೆ. ಸೊ ಈ ರೀತಿ ಲಾಂಗ್ ಆಗಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೆಕ್ಸ್ಟು ಲಾಸ್ಟ್ ಕೆಳಗಡೆ ಇರುವಂಥ ಶೇಕ್ ಎಫ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ಪ್ರಾಜೆಕ್ಟಲ್ಲಿ ನಾನು ಈ ರೀತಿ ಒಂದು ಗ್ರೀನ್ ಕಲರ್ ಲೇಯರ್ನ ಕೊಟ್ಟಿರ್ತೀನಿ. ಸೊ ಈ ಒಂದು ಗ್ರೀನ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಕಾಪಿ ಲೇಯರನ್ನು 4ನೇ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಕಾಪಿ ಲೇಯರನ್ನು 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ತಿರ್ಗಾ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇವಾಗ ಇಲ್ಲಿ ಆ್ಯಡ್ ಮಾಡಿರುವಂಥ ಫೋಟೋ ಇದೆಯಲ್ಲ, ಸೊ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪೇಸ್ಟ್ ಸ್ಟೈಲನ್ನು ಕೊನೆ ಆಪ್ಷನ್ ಮುಂದ್ಗಡೆ ಇರುವಂಥ ಸ್ಮಾಲ್ ಆ್ಯರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲನೇ ಕಲರ್ ಆಪ್ಷನ್ ಮತ್ತು ಲಾಸ್ಟ್ನೇ ಟೈಮರ್ ಆಪ್ಷನ್ ಎರಡನ್ನೂ ಆಫ್ ಮಾಡ್ಕೊಳ್ಳಿ. ಆಫ್ ಆದ ನಂತರ ಇವಾಗ ಪೇಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಸೊ ಈ ಒಂದು ಪೇಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನೋಡ್ಬೋದು ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಫೋಟೋ ಏನಾದರೂ ಸರಿಯಾದ ಪೊಸಿಷನಲ್ಲಿ ಆ್ಯಡ್ ಆಗಿಲ್ಲ ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಬೇಕಾದ ಪೊಸಿಷನಲ್ಲಿ ನಿಮ್ಮ ಫೋಟೋನ ಈ ರೀತಿ ನೀವು ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಇಲ್ಲಿ ಆಲ್ ಟೆಕ್ಷನ್ 3D ಪ್ರಾಜೆಕ್ಟ್ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ನೋಡುತ್ತಾ ಇರ್ಬೋದು, ಈ ಪ್ರಾಜೆಕ್ಟಲ್ಲಿ ನಾನು ಪೂರ್ತಿ ಮೇಲ್ಗಡೆ ಬಂದುಬಿಟ್ಟು 3D ಲೇಯರ್ನ ಕೊಟ್ಟಿರ್ತೀನಿ. ಹಾಗೆ ಲಾಸ್ಟ್ ಕೆಳಗಡೆಯಿಂದ ಈ ರೀತಿ ನಾನು ಕನ್ನಡ ಟೆಕ್ಸ್ಟ್ ಪೇಜ್ಗಳನ್ನು ಈ ರೀತಿಯಾಗಿ ನಾನು ಈ ಪ್ರಾಜೆಕ್ಟ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ನೀವು ಇವಾಗ ಇವನ್ನೆಲ್ಲನೂ ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇದೆಯಲ್ಲ, ಸೊ ಆ ಒಂದು ಪ್ರಾಜೆಕ್ಟ್ನಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂದರೆ ಇಲ್ಲಿ ಕಾಣ್ತಿರುವಂಥ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಸೆಲೆಕ್ಟ್ ಆಲ್ ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಮತ್ತೆ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ 10 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇವಾಗ 0.04 ಸೆಕೆಂಡ್ಗೆ ಇರುವಂಥ ಬೀಟ್ ಮಾರ್ಕಿಗೆ ಬಂದುಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 10 ಲೇಯರ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎಲ್ಲ ಟೆಕ್ಸ್ಟ್ ಪೇಜ್ಗಳು ಈ ರೀತಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದ ನಂತರ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಮ್ಮ ವಿಡಿಯೋ ಈ ರೀತಿ ಕಾಣುತ್ತೆ. ಸೊ ನೆಕ್ಸ್ಟ್ ಇವಾಗ 3D ಲೇಯರ್ ಇದೆ. ಸೊ ಆ ಒಂದು 3D ಲೇಯರು ಇನ್ನೂ ಆ್ಯಕ್ಟಿವ್ ಆಗಿಲ್ಲ, ಅದನ್ನು ಇವಾಗ ಆ್ಯಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಕಾಣುವಂಥ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು 3D ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿಯಾಗಿ
3D ಲೇಯರ್ ಏನಿದ್ರೆ ಅದು ಆಕ್ಟಿವ್ ಆಗುತ್ತೆ. ಸೊ ಆಕ್ಟಿವ್ ಆದ ನಂತರ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಇರುವಂಥ ಸೆಟ್ಟಿಂಗ್ ಪಕ್ಕ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರುವಂಥ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಈಗ ಲೈಕ್ ಮಾಡಿ, ಹಾಗೆ ಇನ್ನೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.